ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಭಾಳ ಸಂತೋಷವಾಗಿದ್ದೀನಿ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಮಕ್ಕಳೇ, ಈ ಸಾಯಂಕಾಲದಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ಕಾಪಾಡಿಕೊಂಡು ಈ ಹೊಸ ದಿನ ನೋಡುವಂತೆ ಸಹಾಯ ಮಾಡೋಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಮಕ್ಕಳಿಗೆ ಈ ಸಾಯಂಕಾಲ ವೇಳೆಯಲ್ಲಿ ಒಳ್ಳೆ ಟಾಪಿಕ್ ಕೊಟ್ಟಿದ್ದಾರೆ. ಏನಂದರೆ, ಈ ಮಾರ್ಗದಲ್ಲೇ ನಡೀರಿ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಾವು ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 14ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಸಿಪಾಯಿಗಳು ಸಹ ಬಂದು ನಾವು ಏನು ಮಾಡಬೇಕು ಎಂದು ಅವನನ್ನು ಕೇಳಿದಾಗ ಅವನು ಅವರಿಗೆ, ಯಾರನ್ನಾದರೂ ಬೆದರಿಸಬೇಡ್ರಿ, ಯಾರ ಮೇಲಾದರೂ ಸುಳ್ಳು ದೂರು ತಂದು ದಂಡು ಕಸ್ಕೊಳ್ಳಬೇಡ್ರಿ, ನಿಮ್ಮ ಸಂಬಳದಲ್ಲಿ ತೃಪ್ತರಾಗ್ರಿ ಎಂದು ಹೇಳಿದನು. ಆಮೇನ್, ಹಲ್ಲೆಲೂಯಾ. ಪ್ರೀತಿ ಮಕ್ಕಳೇ, ಇಲ್ಲಿ ನೋಡೋದಾದರೆ ನಿಮ್ಮ ಸಂಬಳದಲ್ಲಿ ನಿಮ್ಮ ತೃಪ್ತರಾಗಿರಿ ಎಂಬುದಾಗಿ ಯೋಹಾನ ಜೀವಿತದಲ್ಲಿ ನೋಡ್ತೇವೆ. ಪ್ರೀತಿ ಮಕ್ಕಳೇ, ಯೋಹಾನ ಸ್ನಾನಿಕನಾದ ಯೋಹಾನ ಉಪದೇಶ ಇದೆ. ಏನಂದರೆ, ಇನ್ನೊಬ್ಬರಿಗೆ ನೀವು ಮೋಸ ಮಾಡಬೇಡ್ರಿ, ಇನ್ನೊಬ್ಬರಿಗೆ ದ್ರೋಹ ಮಾಡಬೇಡ್ರಿ, ನಿಮ್ಮಲ್ಲಿದ್ದಂಥ ಸಂಬಳದಲ್ಲೇ ತೃಪ್ತರಾಗಿರಿ ಎಂಬುದಾಗಿ ಬೋಧಿಸ್ತಾ ಇದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಅವಾಗ ನೋಡೋದಾದರೆ ಇಸ್ರಾಯೇಲರು, ಯಹೂದ್ಯರು ಮತ್ತು ರೋಮದವರು ಎಲ್ಲರೂ ಆ ಜನರು ಬಡವರಿಗಾಗಲಿ ಎಂಥ ಸುಂಕದವರು ಅಲ್ಲೆಲ್ಲ ಮೋಸ ಮಾಡುವಂಥ ವ್ಯಕ್ತಿಯಾಗಿದ್ದರು. ಅಲ್ಲಿ ಹೋಗಿ ಯೋಹಾನ ಹೇಳ್ತಾನೆ, ನೀವು ಬನ್ನಿ, ಇದೇ ಮಾರ್ಗದಲ್ಲಿ ಹೋಗ್ರಿ, ದೇವ್ರ ಮಾರ್ಗದಲ್ಲಿ ಬನ್ನಿ ಎಂಬುದಾಗಿ ಎಲ್ಲರಿಗೆ ಕರಿತಾ ಇದ್ದ. ಆದರೂ ಅಂಥ ಉಪದೇಶ ಯಾರು ಕೇಳ್ತಾ ಇದ್ದಿಲ್ಲ. ಪ್ರೇರೆ, ಅಯ್ಯೋ ನಮ್ಮಲ್ಲಿ ಹಣ ಇದೆ, ನಾವು ಐಶ್ವರ್ಯವಂತರಿದ್ದೇವೆ, ನಾವು ಈ ಮಾರ್ಗಕ್ಕೆ ಹಾಕಿ ಬರಬೇಕು. ನಮ್ಮಲ್ಲಿ ಸುಂಕದವರು ಎಲ್ಲೋ ಬಡವರಿಗೆಲ್ಲ ಅವರು ಮೋಸ ಮಾಡ್ತಾಯಿದ್ರು, ವಂಚಿಸ್ತಾಯಿದ್ರು. ಇದನ್ನು ಬಿಟ್ಟು ನೀವು ಬನ್ನಿ ಎಂಬುದಾಗಿ ಹೇಳ್ತಾಯಿದ್ರು. ನೀವು ಇನ್ನೊಬ್ಬರಿಗೆ ಮೋಸ ಮಾಡ್ತಾಯಿದ್ರ, ಬಡವರಿಗೆ ವಂಚಿಸ್ತಾ ಇದ್ದೀರಾ ಎಂಬುದಾಗಿ ಆತ ಹೆಚ್ಚಿಸ್ತಾ ಇದ್ದ. ಆದರೆ ಅವ್ರ ಮಾತನ್ನು ಕೇಳ್ತಾ ಇಲ್ಲ. ಪ್ರೀತಿದೆ ಮಕ್ಕಳೇ, ಹೌದು ಪ್ರೀತಿದೆ ಮಕ್ಕಳೇ, ಈ ದಿನಗಳನ್ನು ನೋಡುವುದಾದರೆ ನಮ್ಮ ವೈಯಕ್ತಿಕ ಜೀವಿತ ಹೇಗಿದೆ ಎಂಬುದು ನಾವು ತಿಳಿದುಕೊಳ್ಬೇಕು. ಅದೇ ಥರ ವಿಮೋಚನೆ ಕಾಂಡ 20ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತದೆ. ಏನಂದರೆ, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರ್ದು ಎಂಬುದಾಗಿ ಹೇಳ್ತಾರೆ. ಹೌದು ಮಕ್ಕಳೇ, ನಾವು ಯಾವ ಥರ ಸುಳ್ಳು ಹೇಳಬಾರ್ದು. ಇನ್ನೊಬ್ಬರ ಬಗ್ಗೆ ನಾವು ಸುಳ್ಳು ಹೇಳ್ತೀವಿ, ಅಯ್ಯೋ ಅವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ ಅಂತ ಹೇಳ್ತೀವಿ. ಆದರೆ ಯೋಹಾನ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿದ್ದಂಥ ಸಂಬಳದಲ್ಲಿ ತೃಪ್ತರಾಗಿರಿ, ಅವರಿಗೆ ಮೋಸ ಮಾಡಬೇಡ್ರಿ. ನೋಡಿ, ಇನ್ನೊಂದು ಸತಿ ಓದ್ತಾರೆ. ಏನಂತಾರೆ, ನಾವು ಏನು ಮಾಡಬೇಕು ಎಂದು ಅವನನ್ನು ಕೇಳಿದಾಗ ಅವನು ಅವರಿಗೆ, ಯಾರನ್ನಾದರೂ ಬೆದರಿಸಬಿಡ್ರಿ. ನೋಡಿ, ಬೆದರಿಸ್ತಾ ಇದ್ದಾರೆ ಈ ದಿನಗಳಲ್ಲಿ. ಆದರೆ ಯೋಹಾನ ಹೇಳ್ತಾನೆ, ನೀವು ಅವ್ರಿಗೆ ಬೆದರಿಸಬಿಡ್ರಿ ಎಂಬುದಾಗಿ. ಅದೇ ಥರ ಪ್ರೀತಿಯ ಮಕ್ಕಳೇ, ಯಾಜಕಂಡ 19ನೇ ಅಧ್ಯಾಯ 11ನೇ ವಾಕ್ಯ ನೋಡಿದಾದರೆ, ಕದಿಯಬಾರ್ದು ಮತ್ತು ಮೋಸ ಮಾಡಬಾರ್ದು, ಒಬ್ಬರಿಗೊಬ್ಬರು ಸುಳ್ಳು ಸಾಕ್ಷಿ ಹೇಳಬಾರ್ದು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಎಷ್ಟು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ನಮ್ಮ ಜೀವಿತದಲ್ಲಿ ನಾವು ಇನ್ನೊಬ್ಬರಿಗೆ ಮೋಸ ಮಾಡದೆ, ಇನ್ನೊಬ್ಬರಿಗೆ ವಂಚಿಸದೆ ದೇವ್ರ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಅದೇ ಥರ ನೋಡೋದಾದರೆ ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯ 6ನೇ ವಾಕ್ಯ ಹೇಳ್ತದೆ, ದುರಾಶೆಯಲ್ಲಿದ್ದವರಿಗೆ ನೀವು ನಿಮಗಿರುವಲ್ಲಿಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ಹೇಳುತ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಹಲ್ಲೆಲೂಯಾ. ದೇವ್ರು ನಾವು ನಿಮ್ಮಲ್ಲಿ ಏನು ತೃಪ್ತಿ ಇದೆಯೋ ಅದರಲ್ಲೇ ಇರ್ರಿ, ನಾನು ನಿಮ್ಮನ್ನು ಎಂದು ಕೈ ಬಿಡೋದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ಆದರೆ ನಮ್ಮ ಜೀವಿತ ಏನಂದರೆ, ಅಯ್ಯೋ ಅವ್ರಿಗೆ ಮೋಸ ಮಾಡೋದು, ಈ ಥರ ಸೈತನ ಕಾರ್ಯಗಳು ಮಾಡುತ್ತಿದೆ. ಆದರೆ ಪ್ರೀತಿಯ ಮಕ್ಕಳೇ, ದೇವರು ಇಂತನ ಹೆಚ್ಚಿಸ್ತಾ ಇದ್ದಾರೆ. ಯೋಹಾನನು ಇದೇ ಮಾರ್ಗದಲ್ಲಿ ಹೋಗ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೀವು ಒಳ್ಳೆ ಮಾರ್ಗದಲ್ಲಿ ಬರ್ರಿ, ಇನ್ನೊಬ್ಬರಿಗೆ ಬೆದರಿಸಬೇಡ್ರಿ, ಇನ್ನೊಬ್ಬರಿಗೆ ಮೋಸ ಮಾಡಬೇಡ್ರಿ. ಆವಾಗಿನ ಕಾಲದಲ್ಲಿ ಇಸ್ರಾಯೇಲರು ಸುಂಕದವರು ಬಡವರಿಗೆ ವಂಚಿಸ್ತಾ ಇದ್ರು, ಬಡವರಿಗೆ ಮೋಸ ಮಾಡ್ತಾಯಿದ್ರು. ಆದರೆ ಆತ ಎಚ್ಚರಿಸ್ತಾ ಇದ್ದೇನೆ, ಬನ್ನಿ ನನ್ನ ಉಪದೇಶನ ಕೇಳ್ರಿ, ದೇವ್ರು ಬರುವಂಥ ದಿನಗಳು ಆಗಿದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಿತ್ತು. ಪ್ರೀತಿ ಮಕ್ಕಳೇ, ಅದೇ ಥರ ಮತ್ತೆ ಬರೆದ ಸುವಾರ್ತೆ 22ನೇ ಅಧ್ಯಾಯ 39ನೇ ವಾಕ್ಯ ಹೇಳ್ತದೆ. ಇದಕ್ಕೆ ನಮ್ಮವಾಗಿ ಎರಡನೇದಾಗಿ ನೋಡೋದಾದರೆ ಜ್ಞಾನ ಆಜ್ಞೆಯಾಗಿದೆ. ಪ್ರೀತಿಯ ಮಕ್ಕಳೇ, ಏನಂದರೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ಥರ ನೆರೆಯವರನ್ನು ಪ್ರೀತಿಸ್ತಾ ಇದ್ದೀವಿ ಎಂಬುದು ಭಾಳ ಮುಖ್ಯವಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದರೆ ದೇವವಾಕ್ಯ ಆಜ್ಞೆಯಾಗಿದೆ, ನಿನ್ನಂತೆ ನಿಮ್ಮ ನೆರೆಯವರನ್ನು ಪ್ರೀತಿಸ್ರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಈ ದಿನಗಳಲ್ಲಿ ಯಾವ ಥರ ಪ್ರೀತಿಸ್ತಾ ಇದ್ದೀವಿ ಎಲ್ಲರಿಗೆ ಎಂಬುದು ಭಾಳ ಮುಖ್ಯವಾಗಿದೆ. ನಮ್ಮ ಕೆಲಸ ಕಾರ್ಯದಲ್ಲಿ
ನಾವು ಪ್ರೀತಿಸ್ತಾ ಇದ್ದೀವ, ನಮ್ಮ ಸಂಬಂಧಿಕರುಗಳಲ್ಲಿ ಪ್ರೀತಿಸ್ತಾ ಇದ್ದೀವಿ ಎಂಬುದು ಭಾಳ ಮುಖ್ಯವಾಗಿದೆ. ನಮ್ಮ ಕೆಲಸದಲ್ಲೇ ಕಾರ್ಯದಲ್ಲೇ ನಾವು ತೊಡಗುತ್ತೀವಿ, ನಾವು ಜೀವನನೇ ಇದಾಗಿದೆ ಎಂಬುದಾಗಿ ಹೇಳ್ತೀವಿ. ಆದರೆ ಇನ್ನೊಬ್ಬರಿಗೆ ನಾವು ಮೋಸ ಮಾಡದೆ, ಇನ್ನೊಬ್ಬರಿಗೆ ದ್ರೋಹ ಮಾಡದೆ, ದೇವರೇ ನನ್ನ ತಪ್ಪಾದರೆ ಕ್ಷಮಿಸು, ಇನ್ಮೇಲೆ ನಾನು ತಿದ್ದುಕೊಳ್ತೀನಿ. ಅದೇ ಥರ ಯೋಹಾನ ಯಾವ ಥರ ಉಪದೇಶ ಕೇಳ್ತಿದ್ದನೋ ನಾನು ಅದೇ ಮಾರ್ಗದಲ್ಲಿ, ಒಳ್ಳೆ ಮಾರ್ಗದಲ್ಲಿ ನಡಿತೀನಿ, ನಮ್ಮಲ್ಲಿ ಇದ್ದಂಥ ತೃಪ್ತಿಯಲ್ಲೇ ನಾನು ಜೀವಿಸ್ತೀನಪ್ಪ ಅಂತ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ನಾವು ತೀರ್ಮಾನ ಮಾಡಿಕೊಳ್ಬೇಕು. ದೇವರೇ ಇನ್ನೊಬ್ಬರಿಗೆ ನಾನು ವಂಚಿಸಲ್ಲ, ಇನ್ನೊಬ್ಬರಿಗೆ ನಾನು ಯೋಹಾನಗೆ ನಾನು ತೃಪ್ತರಾಗಿ ಜೀವಿಸ್ತೀನಿ. ದೇವರೇ ನೀನು ಹೇಳಿದೆಪ್ಪ, ದುರಾಶೆಯಿಂದ ಉಳ್ಳವರಿಗೆ ನಿಮಗಿರುವ ಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದಲ್ಲಪ್ಪ. ಹೌದು ಸಪ್ಪ, ನೀನು ನನ್ನಲ್ಲಿ ನಂಬಿಕೆಯಿಂದ ನಾನು ಜೀವಿಸ್ತೀನಿ, ನೀ ನಮ್ಮಲ್ಲಿ ತೃಪ್ತಿಯಲ್ಲಿ ಇರುವ ಹಾಗೆ ನಡೆಸು. ಇನ್ನೊಬ್ಬರಿಗೆ ಮೋಸ, ಇನ್ನೊಬ್ಬರಿಗೆ ದ್ರೋಹ ಮಾಡದೆ ಎಲ್ಲರಿಗೂ ಪ್ರೀತಿಯಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ಖಂಡಿತವಾಗಿ ದೇವರು ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿರುವ ತಂದೆ ದೇವರು ಸ್ವಾಮಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪ್ಕೊಂಡು ಈ ನೂತನ ದಿನ ಸ್ವಾಮಿ ಸಾಯಂಕಾಲದಲ್ಲಿ ನಿನ್ನ ವಾಕ್ಯ ಧ್ಯಾನ ಮಾಡುವಂತೆ ಸಾಮಿಡ್ಕಾಗಿ ಸ್ತೋತ್ರ. ಅಪ್ಪ, ಈ ಯೋಹಾನ ಜೀವಿತ ನೋಡುವಾದರೆ ಇಸ್ರಾಯೇಲರು, ಯಹೂದ್ಯರು ಎಲ್ಲರನ್ನು ಅಪ್ಪ ಅವ್ರು ಕರೀತದ, ನೀವು ಇನ್ನೊಬ್ಬರಿಗೆ ಮೋಸ ಮಾಡಬೇಡ್ರಿ, ಒಳ್ಳೆ ಮಾರ್ಗದಲ್ಲಿ ನಾವು ನಡೀರಿ ಎಂಬುದಾಗಿ ಹೇಳುವ ಹಾಗೆ ಹೌದು ಸಪ್ಪ, ನಾವು ಕೂಡ ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡಪ್ಪ. ಈ ವಿಡಿಯೋ ಯಾರನ್ನು ನೋಡ್ತಾರೋ ಆ ಮಕ್ಕಳನ್ನು ಆಶ್ರಯಿಸು, ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡಬೇಕಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ, ನೀನು ಹೇಳಿದೆ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದಂತೆ ಅಪ್ಪ, ಈ ಮಕ್ಕಳನ್ನು ಕೈ ಬಿಡದೆ ಅವ್ರು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀವು ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಅವ್ರ ಕುಟುಂಬದಲ್ಲಿ ನಿಮ್ಮ ಕರುಣೆಸು ಮತ್ತು ಅವ್ರು ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ. ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತಾನೆ ಜೀವ ತಂದೆ, ಆಮೇನ್. ಮೇ ಗಾಡ್